वंदे परिव्राट्चक्रवर्तिनम् मूर्तित्वे परिकल्पितषडभृतो वर्त्मा पुनर्जन्मनाम् आत्मेत्यात्मविदां कृतश्चेदतां भर्तामरज्योतिषाम् लोकानां प्रलयोदयस्थितिविभुश्चानेकधा यश्रुतौ वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्तङ्गतौ स्वपति चोच्छ्वसितैकमात्रम् भानुः स एव जयति प्रकटप्रभावः। ಇವತ್ತಿನ ಯಾವ ಶ್ಲೋಕ ನಮಗೆ ಈಗ ಪಾಠ ಆಗ್ಲಿಕ್ಕಿರುವಂತದ್ದು ಇದಾಗಿದೆ ಅಲ್ಲ, ಆಲೋಕೆ ಖಲು ಯಸ್ಯ ಕಸ್ಯ ವಿಧ ಸಾವಾಯಾತಿ ಅದಾಗಿದೆ. ಕಾಲಸ್ವರೂಪದ ಬಗ್ಗೆ ನೋಡುವ. ಮುಂದಕ್ಕೆ ಆ ಕಾಲದ ಸ್ವರೂಪದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಕಾಲ ಹೇಳುವಂಥದ್ದು ನಮಗೆ ಅತಿ ಮುಖ್ಯ. ಜ್ಯೋತಿಷ್ಯ ನಮಗೆ ಸರಿಯಾಗಿ ಅಭ್ಯಾಸ ಮಾಡಬೇಕಾಗಿದ್ರೆ ಕಾಲಜ್ಞಾನ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರತಕ್ಕಂಥದ್ದು. ಕಾಲವನ್ನ ಹೇಗೆಲ್ಲ ಮೊದಲನೇ ಅಧ್ಯಾಯ 18ನೇ ಶ್ಲೋಕ. ಸರಿ ಸರಿ. ಶ್ಲೋಕದ ನೋಡುವ. ಲೋಕಾನಾಮಂತಕರ್ತ್ಕಾಲಃ 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 ಕಾಲೋನ್ಯಕಲನಾತ್ಮಕಃ 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 ಸದ್ವಿಧಾ ಸ್ಥೂಲ ಸೂಕ್ಷ್ಮತ್ವಾತ್ ಸದ್ವಿಧಾ ಸ್ಥೂಲ ಸೂಕ್ಷ್ಮತ್ವಾತ್ ಸದ್ವಿಧಾ ಸ್ಥೂಲ ಸೂಕ್ಷ್ಮತ್ವಾತ್ ಮೂರ್ತಶ್ಚಾಮೂರ್ತ ಉಚ್ಯತೆ ಮೂರ್ತಶ್ಚಾಮೂರ್ತ ಉಚ್ಯತೆ ಮೂರ್ತಶ್ಚಾಮೂರ್ತ ಉಚ್ಯತೆ. ಈ ಶ್ಲೋಕದ ಪದಚ್ಛೇದ. ಲೋಕಾನಾಂ ಅಂತಕೃತ್ ಕಾಲಃ ಕಾಲಃ ಅನ್ಯಃ ಕಲನಾತ್ಮಕಃ ಸಹ ದ್ವಿಧಾ ಸ್ಥೂಲ ಸೂಕ್ಷ್ಮತ್ವಾತ್ ಮೂರ್ತಃ ಚ ಅಮೂರ್ತಃ ಉಚ್ಯತೆ. ಈ ಶ್ಲೋಕದಲ್ಲಿ ನಮಗೆ ಕಾಲ ಸ್ವರೂಪವನ್ನ ಹಿಂದೆ ಹಿಡಿದಾಗಿ ತಿಳಿಸ್ತಾ ಇದ್ದಾರೆ. ಲೋಕಾನಾಂ ಅಂತಕೃತ ಕಾಲಃ ಅನ್ಯಃ ಕಾಲಃ ಕಲನಾತ್ಮಕಃ ಅಂತ ಎರಡು ಕಾಲಗಳನ್ನ ತಿಳಿಸ್ತಾ ಇದ್ದಾರೆ. ಕಾಲಗಳು ಎರಡು ವಿಧವಾಗಿದೆ ಅಂತೇಳಿ. ಯಾವುದೆಲ್ಲ? ಅಖಂಡ ಕಾಲ ಮತ್ತೊಂದು ಖಂಡ ಕಾಲ ಅಂತೇಳಿ ಹೇಳಿ. ಅಖಂಡ ಕಾಲ ಅಂತ ಹೇಳಿದ್ರೆ ಯಾವುದು ಅಂತೇಳಿ ಹೇಳಿದ್ರೆ ಲೋಕಾನಾಂ ಅಂತಕೃತ್ ಕಾಲ, ಇದಕ್ಕೆ ಅಖಂಡ ಕಾಲ ಅಂತ ಕರೀತೆ. ಅಂದ್ರೆ ಜಗತ್ತನ್ನು ಸಂಹಾರ ಮಾಡತಕ್ಕಂತಹ ಏನು ಅನಂತವಾದ ಕಾಲ ಉಂಟು, ಕಾಲ ಅವರು ಕಾಲಾದ್ರು ಅಂತ ಹೇಳ್ತಾರೆ. ಅಂದ್ರೆ ಸಾಮಾನ್ಯ ನಾಶ ಆದಾಗ ತೀರಿ ಹೋದಾಗ ಅವರು ಕಾಲಾದ್ರು ಅಂತ ನಾವು ಬಳಕೆಯಲ್ಲಿ ಕೂಡ ಅದನ್ನ ಬಳಸ್ತೇವೆ, ಈ ಶಬ್ದವನ್ನ. ಅಂತೂ ಜಗತ್ತಿನ ಸಂಹಾರ ಮಾಡತಕ್ಕಂತ ಕೊನೆಯ ಕಾಲ, ಸಾಮಾನ್ಯ ಅನಂತ ಕಾಲ ಉಂಟಲ್ಲ, ಅದನ್ನ ಅಖಂಡ ಕಾಲ ಅಂತ ಕರೀತಾರೆ. ಅದು ನಮಗೆ ಲೆಕ್ಕಕ್ಕೆ ಸಿಗುವಂತ ಕಾಲ ಅಲ್ಲ. ಅನ್ಯಃ ಕಲನಾತ್ಮಕ ಅಂತ ಇನ್ನೊಂದು ಕಾಲ ನಮಗೆ ಲೆಕ್ಕಕ್ಕೆ ಸಿಗುವಂಥದ್ದು. ಈಗ ಅಂದ್ರೆ ಎಲ್ಲಿಂದ ಪ್ರಾರಂಭ ಆಯ್ತು, ಎಲ್ಲಿಂದ ಮುಗಿಯಿತು, ಕೆಲವು ಕಾಲಗಳನ್ನು ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಅದಕ್ಕೆ ಅಖಂಡ ಕಾಲ ಅಂತ ಹೇಳಿದ್ರು. ಇನ್ನು ಈಗ ಈಗ ಗಂಟೆ ಎಷ್ಟಾಯ್ತು? 8 ಗಂಟೆ 25 ನಿಮಿಷ ಹತ್ರ ಆಯ್ತು ನಮಗೆ. ಇದನ್ನ ನಾವು ಗಣನೆ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಇವತ್ತು ಯಾವ ತಿಥಿ? ಬಿದಿಗೆ ತಿಥಿ ಅಂತ ಪಾಠ. ಇವತ್ತು ಬಿದಿಗೆ ತಿಥಿಯಿಂದ ಮಿಸ್ ಆಗಬಾರದು ಅಂತ, ಅದರಿಂದ ಬಿದಿಗೆ ತಿಥಿ ಅಂತ ಇವತ್ತಿನ ಕಾಲವನ್ನು ನಾನು ಗಣನೆ ಮಾಡಬಹುದು. ಇವತ್ತು ಬಿದಿಗೆ ತಿಥಿ ಅಂತೇಳಿ. ವಾರ ಆದಿತ್ಯವಾರ ಅಂತೇಳಿ ಇವತ್ತು ನಾನು ಗಣನೆ ಮಾಡ್ತೇನೆ. ಈ ಕಾಲಗಳಿಗೆಲ್ಲ ಅಂದ್ರೆ ನಾವು ಯಾವುದನ್ನ ಕಲನ ಅಂತೇಳಿ ಹೇಳಿದ್ರೆ ಸಂಕಲನ.
ನಮಗೆ ಗೊತ್ತಿದೆ ಗಣಿತ ಅಂದ್ರೆ ಯಾವುದನ್ನ ನಮಗೆ ಗಣಿತ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಥವಾ ಗಣನೆಗೆ ತಗೊಳ್ಳಿಕ್ಕೆ ಸಾಧ್ಯ ಉಂಟು ಅಂತಹ ಎಲ್ಲ ಕಾಲಗಳನ್ನು ಖಂಡಕಾಲ ಅಂತ ಅದನ್ನ ಕರೀತಾರೆ. ಈ ಖಂಡಕಾಲ ಅಂತ ಹೇಳುವಂಥದ್ದು ಕೂಡ ಎರಡು ವಿಧವಾಗಿದೆ. ಸ್ಥೂಲ ಕಾಲ ಮತ್ತೊಂದು ಸೂಕ್ಷ್ಮ ಕಾಲ ಅಂತ. ಸಹದ್ವಿಧ ಸ್ಥೂಲ ಸೂಕ್ಷ್ಮತ್ವಾತ್ ಮತ್ತೆ ಮೂರ್ತಶ್ಚ ಅಮೂರ್ತ ಉಚಿತ. ಅದನ್ನೇ ಮೂರ್ತ ಮತ್ತೆ ಅಮೂರ್ತ ಅಂತ. ಅಂದ್ರೆ ಸ್ಥೂಲ ಕಾಲವನ್ನ ನಮಗೆ ಮೂರ್ತ ಅಂತ ಕರೀತೇವೆ. ಆ ಸೂಕ್ಷ್ಮ ಕಾಲವನ್ನ ನಮಗೆ ಅಮೂರ್ತ ಅಂತ ಕರೀತಾರೆ. ಇದನ್ನೇ ಮುಂದಕ್ಕೆ ಅದನ್ನ ವಿಸ್ತಾರವನ್ನ ಮುಂದಿನ ಶ್ಲೋಕದಲ್ಲಿ ಕೂಡ ಹೇಳ್ತಾರೆ. ಈಗ ಇಷ್ಟು ಹೇಳಿದ್ರೆ ಅದು ಯಾವುದು ಸ್ಥೂಲ ಕಾಲ ಸೂಕ್ಷ್ಮ ಕಾಲ ಅದು ಮುಂದಿನ ಶ್ಲೋಕಗಳನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ. ಪ್ರಾಣಾದಿಕ್ಕತಿತೋ ಮೂರ್ತಃ ತೃಟ್ಯಾದ್ಯೋ ಮೂರ್ತ ಸಂಜ್ಞಕಃ. ಮೂರು ಸಲ ಹೇಳುವ. ಪ್ರಾಣಾದಿಕ್ಕತಿತೋ ಮೂರ್ತಃ ಪ್ರಾಣಾದಿಕ್ಕತಿತೋ ಮೂರ್ತಃ ಪ್ರಾಣಾದಿಕ್ಕತಿತೋ ಮೂರ್ತಃ ತೃಟ್ಯಾದ್ಯೋ ಮೂರ್ತ ಸಂಜ್ಞಕಃ ತೃಟ್ಯಾದ್ಯೋ ಮೂರ್ತ ಸಂಜ್ಞಕಃ ತೃಟ್ಯಾದ್ಯೋ ಮೂರ್ತ ಸಂಜ್ಞಕಃ ಷಡ್ಭಿಪ್ರಾಣಿರ್ವಿನಾಡಿ ಸ್ಯಾತ್ ಷಡ್ಭಿಪ್ರಾಣಿರ್ವಿನಾಡಿ ಸ್ಯಾತ್ ಷಡ್ಭಿಪ್ರಾಣಿರ್ವಿನಾಡಿ ಸ್ಯಾತ್ ತತಷಷ್ಟ್ಯಾ ನಾಡಿಕಾ ಸ್ಮೃತಾಂ ತತಷಷ್ಟ್ಯಾ ನಾಡಿಕಾ ಸ್ಮೃತಾಂ ತತಷಷ್ಟ್ಯಾ ನಾಡಿಕಾ ಸ್ಮೃತಾಂ ನಾಡಿ ಷಷ್ಟ್ಯಾ ತು ನಕ್ಷತ್ರಂ ನಾಡಿ ಷಷ್ಟ್ಯಾ ತು ನಕ್ಷತ್ರಂ ನಾಡಿ ಷಷ್ಟ್ಯಾ ತು ನಕ್ಷತ್ರಂ ಅಹೋರಾತ್ರಂ ಪ್ರಕೀರ್ತಿತಂ ಅಹೋರಾತ್ರಂ ಪ್ರಕೀರ್ತಿತಂ ಅಹೋರಾತ್ರಂ ಪ್ರಕೀರ್ತಿತಂ. ಇದರ ಪದಚ್ಛೇದ ಮತ್ತೆ ಇದರ ವಿವರಣೆಯನ್ನ ನಾಳಿನ ಪಾಠದಲ್ಲಿ ನೋಡುವ. ಇವತ್ತಿನ ಪಾಠ ಇಲ್ಲಿಗೆ ಸಾಕು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಎಡತಾಂ ಹರ್ತಾಮರ ಜ್ಯೋತಿಷ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭುಶ್ಚಾನೇಕಥಾಯ ಶ್ರುತೋ ವಾಚಂ ನಃ ಸದಧಾತನೀಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಪಾಠದಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ 2 ನಿಮಿಷ ಕೇಳ್ಬೋದು. ಗುರುಗಳೇ, ಇದು ಹಾ. ಮೂರ್ತ ಕಾಲ ಮತ್ತು ಅಮೂರ್ತ ಕಾಲ ಅಂತ ಹೇಳುದನ್ನು ನಮಗೆ ಅಂದ್ರೆ ಲೋಕಲ್ ಆಗಿ ಹೇಳುವಂತ ಮಾತುಗಳಲ್ಲಿ ಹೇಗೆ ಹೇಳಬಹುದು? ನಮಗೆ ಅರ್ಥ ಆಗುವಾಗ ಮೂರ್ತ ಕಾಲ ಅಮೂರ್ತ ಕಾಲ ಅಂತ ಹೇಳುದು ಈಗ ಪ್ರಚಲಿತವಾಗಿ ಮಾತಾಡುವ ಹಾಗೆ. ಮೂರ್ತ ಅಂತ ಹೇಳಿದ್ರೆ ಸ್ವರೂಪ ಎಂಬುದಾಗಿ ಅರ್ಥ. ಹಾ. ಅಮೂರ್ತ ಅಂತ ಹೇಳಿದ್ರೆ ಸ್ವರೂಪ ಇಲ್ಲದೆ ಇರೋ ಅಂದ್ರೆ ಸ್ವರೂಪ ಒಂದು ನಮಗೆ ತೋರಿಸ್ಲಿಕ್ಕೆ ಆಗುವಂತದ್ದಕ್ಕೆ ಮೂರ್ತ ಕಾಲ ಅಂತ ಹೆಸರು. ಅಂದ್ರೆ ಉದಾಹರಣೆ ಹೇಳಿದ್ರೆ- ಕೊಡ್ಬೋದಾ? ಹ್ಮ್? ಉದಾಹರಣೆ ಕೊಡ್ಬೋದು ಒಂದು, ಅಂದ್ರೆ ಮೂರ್ತ ಕಾಲ ಮತ್ತು ಅಮೂರ್ತ ಕಾಲಕ್ಕೆ? ಅಲ್ಲ, ಅದೇ ಉದಾಹರಣೆ ನೆಕ್ಸ್ಟ್ ಶ್ಲೋಕ ಪಾಠವೇ ಅದೇ. ಹಾ, ಸರಿ ಸರಿ. ಅಂದ್ರೆ ಮುಹೂರ್ತ ಬೇರೆ ಮೂರ್ತ ಬೇರೆ ಅಲ್ವಾ? ಮುಹೂರ್ತ ಬೇರೆ, ಮೂರ್ತ ಹಾ. ಕೇಳ. ಸರಿ ಸರಿ ಸರಿ. ಈ ನಮ್ಮ ಊರಲ್ಲಿ ಒಂದು ಮೂರ್ತ ಅಂತ ಕೇಳಿದ್ದೀರಾ? ಹಾ? ಮೂರ್ತೆ ಮಾಡುದು ಅಂತ ಕೇಳಿದ್ದೀರಾ? ಇಲ್ಲ. ಇಲ್ವಾ? ಹ್ಮ್. ತೊಂದ್ರೆ ಇಲ್ಲ, ಅದು ಬೇರೆ ಮೂರ್ತೆ. ಹಾ ಹಾ, ಸರಿ ಸರಿ ಹೇಳಿ. ತಾಳೆ ಮರಕ್ಕೆ ಇದು ಹಿಡ್ದಕ್ಕೆ ಕಳ್ಳು ಅಲ್ವಾ? ಕಳ್ಳು ಮಾಡೋದಕ್ಕೆ ಓ, ಮೂರ್ತ. ಸರಿ ಸರಿ ಸರಿ. ಹಾ ಹಾ, ಸರಿ, ಅದು ಬೇರೆ ಆಯ್ತಾ? ಸರಿ. ಇದು ಮೂರ್ತ ಮತ್ತೆ ಆಯ್ತು. ಅಮೂರ್ತ ಅಂತೇಳಿ. ಸರಿ, ಹಾ, ಸರಿ ಮೂರ್ತ ಸರಿ. ಅಂತೇಳಿ ನಿಮಗೆ ಮೂರ್ತಿತ್ವೇ ಪರಿಕಲ್ಪಿತ ಅಂತ ಆರಂಭದ ಶ್ಲೋಕದಲ್ಲಿ ನೀವು ಇರ್ಲಿಲ್ವಾ ಅಂತಲ್ಲ ಹೌದು. ಪಾಠದಲ್ಲಿ? ಇಲ್ಲ ಇಲ್ಲ ಇರಲಿಲ್ಲ. ಮೂರ್ತಿ ಅಂತ ಹೇಳಿದ್ರೆ ನಿಮಗೆ ಒಂದು ಮೂರ್ತಿ ಅಂತ ಹೇಳಿದ್ರೆ ಏನ್ ಅರ್ಥ ಆಗ್ತದೆ ನಿಮಗೆ? ಮೂರ್ತಿ ಪ್ರತಿಮೆ ಅಥವಾ
ಹೌದು, ಮೂರ್ತಿ ಪ್ರತಿಮೆ ಅಂದ್ರೆ ದೇಹ ಅಂತೇಳಿ ಅರ್ಥ ಉಂಟು. ಮೂರ್ತಿ ದೇಹ ಸರಿ. ಸ್ವರೂಪ ಅಂತೇಳಿ ಅರ್ಥ ಉಂಟು. ಹ್ಮ್. ಅದರಿಂದಾಗಿ ಒಂದು ವ್ಯವಸ್ಥೆ ಇದ್ದದ್ದಕ್ಕೆ, ನಮಗೆ ಕಣ್ಣಿಗೆ ಕಾಣುವ ಹಾಗೆ ಒಂದು ವ್ಯವಸ್ಥೆ ಇರುವುದಕ್ಕೆ ಮೂರ್ತ ಅಂತೇಳಿ. ಹಾ ಸರಿ. ಕಣ್ಣಿಗೆ ಕಾಣದೇ ಇರ್ತಕ್ಕಂತ ವ್ಯವಸ್ಥೆಗೆ, ಸ್ವರೂಪ ಇಲ್ಲದೆ ಇರುವುದಕ್ಕೆ ನಮಗೆ ಅಮೂರ್ತ ಅಂತೇಳಿ. ಅಮೂರ್ತ. ಸರಿ ಸರಿ ಮತ್ತೆ ಅದು ಯಾವುದು ಅಂತ ಉದಾಹರಣೆ ನೆಕ್ಸ್ಟ್ ನೋಡಿದಾಗ್ಲೇ ನಿಮಗೆ ಸ್ಪಷ್ಟ. ಹಾ ಸರಿ 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 ಧನ್ಯವಾದ. ಸರಿ.